ವಿಜಯೇಂದ್ರಗೆ ದಮ್ಮು ತಾಕತ್ತು ಏನಾದ್ರು ಇದ್ದರೆ ಅವರಿಗೆ ತೋರ್ಸೋಕ್ಕೆ ಹೇಳಿ. ಬಿ ದುಡ್ಡು ಇಟ್ಕೊಂಡು ಹೋದ ಸರಿ ಏನೋ 16 ಜನ ತಗೊಂಡೋಗಿ ರಾಜ್ಯದ ಅಧಿಕಾರ ಹಿಡಿದ್ರಂತಲ್ಲ. ಈ ಸರಿ ನಮ್ಮ ಪಕ್ಷದ ಇವತ್ತು MLAಗಳು 140 ಹತ್ತತ್ರ ಇದ್ದೀವಿ, 138 + 2 140 ಜನ ಇದ್ದೀವಿ. ಏನಾದರೂ ತಾಕತ್ತಿದೆ ವಿಜೇಂದ್ರ ನಿನಗೆ? ಅಥವಾ ನೀನು 1000 ಕೋಟಿ ಇವ್ರು ಹೇಳ್ದಂಗೆ ಯತ್ನಾಳ್ ಹೇಳ್ದಂಗೆ 25-30 ಸಾವಿರ ಕೋಟಿ ಮಾಡಿದ್ದಾರೆ ಅವರು ಅಪ್ಪ ಮಕ್ಕಳು ಅಂತ ಹೇಳ್ದಂಗೆ 25,000 ಕೋಟಿ ಏನಾದ್ರು ನೀನು ಹಾಕೋದಿದ್ರೆ ನೀನು ತಾಕತ್ತಿದ್ರೆ ಹಾಕು ನೋಡೋಣ ಅಂತೀವಿ. ನಾವು ಚಾಲೆಂಜ್ ಮಾಡ್ತೀವಿ ಇವತ್ತು. ಸುಮ್ಮನೆ ಎಳೆ ವಯಸ್ಸು ಎಳೆ ಇದರಲ್ಲಿ ಏನೇನೋ ಮಾತಾಡ್ತಾರೆ, ಅದರಿಂದ ಯಾವುದೂ ನಡೆಯೋದಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ. ಇಲ್ಲಿ ಏನಾದರೂ ನಡಿಬೇಕಂದ್ರೆ ನಮ್ಮ ಹೈಕಮಾಂಡ್ ಸ್ಟ್ರಾಂಗ್ ಇದೆ. ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಅಧ್ಯಕ್ಷರು ಬದಲಾವಣೆನೂ ಅವರೇ ಮಾಡ್ತಾರೆ, ಮುಖ್ಯಮಂತ್ರಿ ಬದಲಾವಣೆ ಮಾಡೋದಾದ್ರೆ ಅವ್ರು ಮಾಡ್ತಾರೆ. ಆದರೆ ಈ ವಿರೋಧ ಪಕ್ಷದವ್ರನ್ನ ಕೇಳಿ ನಾವು ಮಾಡೋದಲ್ಲ ಅದು, ಗೊತ್ತಾಯ್ತಾ? ಅವ್ರ ಹೈಕಮಾಂಡ್ ಹತ್ರ ಹೋಗಿ ಕೇಳಕ್ಕೆ ಹೇಳಿ ಅವ್ರು ಫಸ್ಟು. ಅವ್ರು ಬುಡ ಎಲ್ಲ ಇರ್ಬೇಕಾದ್ರೆ ಅವರಲ್ಲೇ ಗೊಂದಲ ಸೃಷ್ಟಿಯಾಗಿ ದಿನನಿತ್ಯ ನೋಡ್ತಾ ಇದ್ದಾರೆ ಇವತ್ತು ಅವ್ರ ಗೊಂದಲ ಎಷ್ಟಿದೆ ಅಂತ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಯಾವುದೇ ಇಲ್ಲಿ ಗೊಂದಲ ಇಲ್ಲ.